Hello friends, ಹೇಗಿದ್ದೀರಾ? I hope you are listening to my classes every day, means regular basis ಅಲ್ಲಿ ಮತ್ತೆ ರೆಗ್ಯುಲರ್ ಆಗಿ ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀರಾ ಅಂತ ಬಿಲೀವ್ ಮಾಡ್ತೀನಿ. ಸೊ ಸಿಂಪ್ಲಿ ಟೇಕಿಂಗ್ ದ ಕ್ಲಾಸ್ ಆ್ಯಂಡ್ ವಿದೌಟ್ ಯುವರ್ ಎಫರ್ಟ್ಸ್ ನಥಿಂಗ್ ಕ್ಯಾನ್ ಬಿ ಡನ್. ಓಕೆ, ನನ್ನ ಪಾರ್ಟ್ ಆಫ್ ವರ್ಕ್ ಏನಿದೆ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ಕಂಪ್ಲೀಟ್ ಯೋರ್ ಪಾರ್ಟ್ ಆಫ್ ವರ್ಕ್. ಓಕೆ, ಸೊ ನ್ಯೂಕ್ಲಿಯರ್ ಕೆಮಿಸ್ಟ್ರಿಯಲ್ಲಿ ಬರುವಂತಹ ರಿಮೈನಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಎಲ್ಲ ಕ್ವಶನ್ಸು ಕೂಡ ಈ ಹಿಂದೆ ಕೆಸೆಟ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಯಾವುದೇ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ಸ್ ಸಾಲ್ವ್ ದ ಫಸ್ಟ್ ಕ್ವಶನ್. 11 carbon is a radioactive isotope of carbon. Its half-life is 20 minutes. What fraction of the initial number of 11 carbon atoms in a sample will have decayed away after 80 minutes? Okay, ಒಂದು ಕಾರ್ಬನ್ 11 ರೇಡಿಯಾಕ್ಟಿವ್ ಸ್ಯಾಂಪಲ್ ಇದೆ, ಅದರ ಹಾಫ್ ಲೈಫ್ 20 ಮಿನಿಟ್ಸ್ ಇದೆ. ಸೊ ಟಿ ಹಾಫ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಏನಂತ 20 ಮಿನಿಟ್ಸ್ ಅಂತ. ಸೊ ಆಫ್ಟರ್ 80 ಮಿನಿಟ್ಸ್ ವಾಟ್ ವಿಲ್ ಬಿ ದ ಫ್ರಾಕ್ಷನ್ ಡಿಕೇಡ್ ಕೇಳ್ತಾ ಇದ್ದಾರೆ. ಸೊ ಡಿಕೇಡ್ ಫ್ರಾಕ್ಷನ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟೋಟಲ್ ಟೈಮ್ ಎಷ್ಟು? 80 ಮಿನಿಟ್ಸ್. ಓಕೆ, ಸೊ ಟೋಟಲ್ ಟೈಮ್ ಗೊತ್ತಿದೆ, ಹಾಫ್ ಲೈಫ್ ಗೊತ್ತಿದೆ. ಸೊ ದ್ಯಾಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಹಾಫ್ ಲೈಫ್. ಸೊ ನಂಬರ್ ಆಫ್ ಹಾಫ್ ಲೈಫ್ ಇಸ್ ಈಕ್ವಲ್ ಟು ಟಿ ಬೈ ಟಿ ಹಾಫ್ ಅಂತ ಗೊತ್ತು. ಸೊ ಟಿ ಎಷ್ಟು? 80 ಮಿನಿಟ್ಸ್. ಟಿ ಹಾಫ್ ಎಷ್ಟು? 20 ಮಿನಿಟ್ಸ್. ಸೊ 24 4 ಹಾಫ್ ಲೈಫ್. ಸೊ ಎನ್ ನ ವ್ಯಾಲ್ಯೂ ಎಷ್ಟು? 4. ಓಕೆ, ಅಥವಾ 24 80, ರೈಟ್? ಸೊ 4 ಹಾಫ್ ಲೈಫ್. ನೆಕ್ಸ್ಟ್, ಸೊ ಬಿಫೋರ್ ಕ್ಯಾಲ್ಕುಲೇಟಿಂಗ್ ದ ಡಿಕೇಡ್ ಫ್ರಾಕ್ಷನ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಫ್ರಾಕ್ಷನ್ ರಿಮೈನಿಂಗ್. ಸೊ ಫ್ರಾಕ್ಷನ್ ರಿಮೈನಿಂಗ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫ್ರಾಕ್ಷನ್ ರಿಮೈನಿಂಗ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ವಿ ನೋ ದ ಫಾರ್ಮುಲಾ, ದಟ್ ಈಸ್ 1/2 to the power of n ಅಂತ ಹೇಳಿ. ವಾಟ್ ಈಸ್ n? ನಂಬರ್ ಆಫ್ ಹಾಫ್ ಲೈಫ್. ಸೊ ಆನ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ n 1/2 to the power of 4 we will get 1/16. ಓಕೆ, ಇದು ಫ್ರಾಕ್ಷನ್ ರಿಮೈನಿಂಗ್. ಇಲ್ಲಿ ಕೇಳ್ತಾ ಇರೋದೇನು? ವಾಟ್ ಈಸ್ ದ ಡಿಕೇಡ್ ಫ್ರಾಕ್ಷನ್, ಡಿಕೇಡ್ ಅಮೌಂಟ್ ಆಫ್ ಫ್ರಾಕ್ಷನ್. ಸೊ ಟೋಟಲ್ ಅಮೌಂಟ್ ಅನ್ನ ನಾವು ಈಗ ಫ್ರಾಕ್ಷನ್ ಡಿಕೇಡ್ ಟೋಟಲ್ ಅಮೌಂಟ್ ಅನ್ನ 1 ಅಂತ ಕನ್ಸಿಡರ್ ಮಾಡೋಣ. 1 ಮೈನಸ್ ರಿಮೈನಿಂಗ್ ಫ್ರಾಕ್ಷನ್ ಅನ್ನ ಮೈನಸ್ ಮಾಡಿದ್ರೆ ನಮಗೆ ಡಿಕೇಡ್ ಫ್ರಾಕ್ಷನ್ ಎಷ್ಟು ಅಂತ ಸಿಗುತ್ತೆ. ಸೊ 16 ಒಂದು 16 ಮೈನಸ್ 16 minus 1 is 15 divided by 16. So this is the final answer. Option D is the correct answer. So exactly 4 half lives. ಹೇಗೆ ಅಂತ ಗೊತ್ತಾಯ್ತು? 80/20 ಮಾಡಿದ್ರಿ. ನಂಬರ್ ರಿಮೈನಿಂಗ್ ಫ್ರಾಕ್ಷನ್ ಆಫ್ ಆಟಮ್ಸ್ ಅನ್ನ ಕಂಡುಹಿಡಿಯಲಿಕ್ಕೆ ನಮಗೆ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ 1/2 to the power of n. 1/2 to the power of 4 gives 1/16. So the remaining fraction means the fraction that has already decayed is obtained by subtracting 1/16 with 1. 1 minus 1/16 is 15/16. ಸೊ ಇಲ್ಲಿ ರೆಪ್ರೆಸೆಂಟೇಷನ್ ನೋಡ್ಬೋದು. 100% ಇನಿಷಿಯಲ್ ಸ್ಯಾಂಪಲ್ ಇರುತ್ತೆ. 20 ಮಿನಿಟ್ಸ್ ಆಯ್ತು ಈಸ್ ದ ಹಾಫ್ ಲೈಫ್ ಅಂತ ಹೇಳ್ತಿರೋದ್ರಿಂದ 50% ಆಗಲಿಕ್ಕೆ 20 ಮಿನಿಟ್ಸ್ ಬೇಕು. ಇನ್ನು ಫರ್ದರ್ 25% ರೆಡ್ಯೂಸ್ ಆಗಲಿಕ್ಕೆ 40 ಮಿನಿಟ್ಸ್ ಬೇಕು. ದೆನ್ ಇನ್ನು ಅದರ 25% 50% ಅಂದರೆ 12.5% ಆಗಲಿಕ್ಕೆ 60 ಮಿನಿಟ್ಸ್ ಬೇಕು. ದೆನ್ ಫರ್ದರ್ ಅದರ ಹಾಫ್ ಅಂತಂದರೆ 6.25%, ದಟ್ ಇಸ್ 1/16 ಆಗಲಿಕ್ಕೆ 80 ಮಿನಿಟ್ಸ್ ಬೇಕು. ಸೊ 1 ಮೈನಸ್ 1/16 ಮಾಡಿದಾಗ ನಮಗೆ 15/16 ಬರುವಂಥದ್ದು. ಈಗ 14 carbon has radioactivity of 1 curie with disintegration constant lambda is equal to 4.4 into 10 to the power of minus 12 per second. Then the weight of carbon 14 is. So what is the weight of carbon 14 sample with the disintegration constant ಅವರೇ ಕೊಟ್ಟಿದ್ದಾರೆ, having a radioactivity of 1 curie. ನಾವೇನು ಕಂಡುಹಿಡಬೇಕು ಇಲ್ಲಿ? weight of carbon 14 after disintegration of 1 curie with the lambda constant
ಸರಿ ಡಿಸಿಂಟಿಗ್ರೇಷನ್ ಕಾನ್ಸ್ಟೆಂಟ್ 4.4 ಇಂಟು 10 to the power of minus 12 ಇದ್ದಾಗ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ 1.2 ಇಂಟು 10 to the power of minus 1 ಗ್ರಾಮ್, 0.9 ಇಂಟು 10 to the power of minus 1 ಗ್ರಾಮ್, 0.19 ಇಂಟು 10 to the power of minus 1 ಗ್ರಾಮ್, 1.9 ಇಂಟು 10 to the power of minus 1 ಗ್ರಾಮ್. ಈ ಎರಡರಲ್ಲಿ ಒಂದು ಸ್ವಲ್ಪ ಸಾಮ್ಯತೆ ಇದೆ. ಈ ಒಂದು ಆಪ್ಷನ್ ಸಿ ಆಗಿರಬೇಕು, ಇಲ್ಲ ಆಪ್ಷನ್ ಡಿ ಆಗಿರಬೇಕು. ಓಕೆ ಓಕೆ ನೋಡೋಣ ಈಗ. ಸೊ ವೇಟ್ ಅನ್ನ ಕಂಡುಹಿಡಿಲಿಕ್ಕೆ ನಮಗೆ ಏನ್ ಬೇಕು ಅಂತಂದ್ರೆ ನಂಬರ್ ಆಫ್ ಆಟಮ್ಸ್ ನ ಅವಶ್ಯಕತೆ ಇರುತ್ತೆ. ಸೊ ನಂಬರ್ ಆಫ್ ಆಟಮ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮಗೆ ಗೊತ್ತಿದೆ ಆಕ್ಟಿವಿಟಿ ಇಸ್ ಈಕ್ವಲ್ ಟು ಡಿಸಿಂಟಿಗ್ರೇಷನ್ ಕಾನ್ಸ್ಟೆಂಟ್ ಇಂಟು ನಂಬರ್ ಆಫ್ ಆಟಮ್ಸ್ ಎನ್. ಓಕೆ ನಾವು ಎನ್ ಇಸ್ ಈಕ್ವಲ್ ಟು ಎ ಬೈ ಲ್ಯಾಂಬ್ಡಾ ಅಂತ ಬರೀಬಹುದಾ? ವಾಟ್ ಈಸ್ ದಿಸ್ ಆಕ್ಟಿವಿಟಿ? ಆಕ್ಟಿವಿಟಿ ದೇ ಹ್ಯಾವ್ ಗಿವನ್, ದಟ್ ಈಸ್ ರೇಡಿಯೋ ಆಕ್ಟಿವಿಟಿ 1 ಕ್ಯೂರಿ ಅಂತ. 1 ಕ್ಯೂರಿ is nothing but what? 3.7 into 10 to the power of 10 disintegration per second. ಇದು ನಮಗೆ ಗೊತ್ತಿದೆ, ರೈಟ್? ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ 4.4 into 10 to the power of minus 12 per second ಅಂತ ಹೇಳಿ. ಸೊ ಇವೆರಡನ್ನ ಡಿವೈಡ್ ಮಾಡಿದಾಗ ನಮಗೆ 0.84 into 10 to the power of 22 ಆಟಮ್ಸ್ ಸಿಗುತ್ತೆ. ಓಕೆ ಈಗ ಅದನ್ನ ನಾನು 8.4 ಅಂತ ಬರ್ಕೊಳ್ತೀನಿ. 8.4 into 10 to the power of 21 ಆಟಮ್ ಅಂತ ಬರ್ಕೊಳ್ತೀನಿ. ಓಕೆನಾ? ಈ ಆಟಮ್ಸ್ ಅನ್ನ ಮೋಲ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಮೋಲ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಆಟಮ್ಸ್ ಡಿವೈಡೆಡ್ ಬೈ ಅವಗಾಡ್ರೋ ನಂಬರ್ ಮಾಡಿದ್ರೆ ನಮಗೆ ಮೋಲ್ಸ್ ಸಿಕ್ಬಿಡುತ್ತೆ. ಸೊ 8.4 into 10 to the power of 21 ಏನಿದೆ ಅದನ್ನ ಅವಗಾಡ್ರೋಸ್ ನಂಬರ್ ದಟ್ ಇಸ್ 6.022 into 10 to the power of 23 ಇಂದ ಡಿವೈಡ್ ಮಾಡಿದ್ರೆ ನಮ್ಗೊಂದು ವ್ಯಾಲ್ಯೂ ಬರುತ್ತೆ. ಅದೇ ನಂಬರ್ ಆಫ್ ಮೋಲ್ಸ್ 1.39 into 10 to the power of minus 2 ಮೋಲ್. ಓಕೆ ಇಲ್ಲಿ ವೇಟ್ ಅಂದ್ರೆ ಮಾಸ್ ಕೇಳಿರೋದ್ರಿಂದ ಏನ್ ಮಾಡಬೇಕು ಅಂತಂದ್ರೆ ವಿ ನೀಡ್ ಟು ಕನ್ಸಿಡರ್ molar mass of carbon. Molar mass of carbon is 14, right? So mass ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಮೋಲ್ ಅನ್ನ ಮಾಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಮೋಲ್ ಇಂಟು 14. ಸೊ moles already we have calculated, that is 1.39 into 10 to the power of minus 2 into 14 ಮಾಡಿದಾಗ ನಮಗೆ 0.199 ಸಿಗುತ್ತೆ. 19 ಗ್ರಾಮ್. ಸೊ ಅದನ್ನ ನಾನು ಹೇಗೆ ಬರಿತೀನಿ ಅಂತಂದ್ರೆ 1.9 ಈ ಫಾರ್ಮಲ್ಲಿ ಬರಿತೀನಿ. 1.9 into 10 to the power of minus 1 gram ಅಂತ. ಸೊ ದ ಫೈನಲ್ ಆನ್ಸರ್ is option D, 1.9 into 10 to the power of minus 1 gram. Okay, this I have not rotated. So please follow whatever I have done the calculation now. Okay. Let's move on to the third question. That is product nucleus obtained as a result of beta decay is. So what is the product nucleus obtained as a result of beta decay? So beta decay ಆದಾಗ ನಮಗೆ ಸಿಗುವಂತಹ ಪ್ರಾಡಕ್ಟಿನ ನ್ಯೂಕ್ಲಿಯಸ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಈಸಿ ಕ್ವಶನ್, ಯು ಕ್ಯಾನ್ ಪ್ರಿಡಿಕ್ಟ್. ಆಪ್ಷನ್ ಎ, 1 atomic number lower than the original element, 2 atomic number higher than the original element, 1 atomic number higher than the original element, 2 atomic number lower than the original element. Here the correct answer is option C ಆಗಿರುತ್ತೆ. That is 1 atomic number higher than the original element ಆಗಿರುತ್ತೆ. As you can see here, ಏನಾಗುತ್ತೆ, ಸ್ಟ್ಯಾಂಡರ್ಡ್ ಬೀಟಾ ಡಿಕೆಯಲ್ಲಿ ನ್ಯೂಟ್ರಾನ್ ಇದ್ದಿದ್ದು ಪ್ರೋಟಾನ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿ ಸೈಮಲ್ಟೇನಿಯಸ್ಲಿ ಒಂದು ಎಲೆಕ್ಟ್ರಾನ್ ಎಮಿಟ್ ಆಗುವಂಥದ್ದು. ಆಗ ನ್ಯೂಕ್ಲಿಯಸ್ ಒಂದು ಹೊಸ ಪ್ರೋಟಾನ್ ಅನ್ನ ಗೇನ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಅದರ ಅರ್ಥ ಅಟಾಮಿಕ್ ನಂಬರ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 1, ಎಕ್ಸಾಕ್ಟ್ಲಿ 1. ಸೊ ವಾಟ್ ಎವರ್ ದ ಟೋಟಲ್ ಮಾಸ್ ನಂಬರ್ ಏನಿರುತ್ತೆ that remains the same. Okay, for example, carbon having the atomic number 6, mass number 14. When it undergoes beta decay, the product is nitrogen with the atomic number 7 increased by 1 and mass number remains the same. Okay, I hope you have understood this. The new isotope formed when atoms of aluminum 27 are bombarded with alpha particles along with the neutron emission is. ಅವರು ಒಂದು ರಿಯಾಕ್ಷನ್ ಅನ್ನ ವರ್ಡಿಂಗ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಆ ರಿಯಾಕ್ಷನ್ ಅನ್ನ ಬರ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಆಪ್ಷನ್ಸ್ ನ ನೋಡ್ಬಿಡೋಣ. ಸಿಲಿಕಾನ್ ವಿತ್ ಮಾಸ್ ನಂಬರ್ 31, ಅಟಾಮಿಕ್ ನಂಬರ್ 14, ಸಲ್ಫರ್
31 16, phosphorus 30 15, ಹಿಯರ್ ಫಾಸ್ಫರಸ್ 3. ಇದಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಟಾಮಿಕ್ ನಂಬರ್ ಏನು ಕೊಟ್ಟೇ ಇಲ್ಲ. ಓಕೆ, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮಾಸ್ ನಂಬರ್ ವಿತ್ 30 ಅಂಡ್ ಅಟಾಮಿಕ್ ನಂಬರ್ 15. ಹೇಗೆ ಅಂತ ನೋಡೋಣ. ಈಗ ನೋಡಿ, ಅಲ್ಯೂಮಿನಿಯಂ 27 ಏನಿದೆಯಲ್ವಾ, ಅಲ್ಯೂಮಿನಿಯಂ 27 ಹ್ಯಾವಿಂಗ್ ದ ಅಟಾಮಿಕ್ ನಂಬರ್ 13, ರೈಟ್? ಸೊ ಅದು ಬೊಂಬಾರ್ಡೆಡ್ ವಿತ್ ವಾಟ್? ಬೊಂಬಾರ್ಡೆಡ್ ವಿತ್ ಆಲ್ಫಾ ಪಾರ್ಟಿಕಲ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಆಲ್ಫಾ ಪಾರ್ಟಿಕಲ್ ಜೊತೆ ಬೊಂಬಾರ್ಡ್ ಆಗ್ತಿದೆ ಅಂತಂದ್ರೆ ಅದರರ್ಥ ಅಟಾಮಿಕ್ ನಂಬರ್ 2, ಮಾಸ್ ನಂಬರ್ 4. ಓಕೆ, gives a product X, we don't know. Okay, plus along with a neutron emission ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ನ್ಯೂಟ್ರಾನ್ ಎಮಿಷನ್ ನ ಜೊತೆಗೆ ಒಂದು ಪ್ರಾಡಕ್ಟ್ ನಮಗೆ ಫಾರ್ಮ್ ಆಗುತ್ತೆ. ಈ ಎಕ್ಸ್ ನ ನೀವು ಕಂಡುಹಿಡಿಬೇಕು. ಈಗ ನಾವು ಏನು ಮಾಸ್ ನಂಬರ್ನ ಬ್ಯಾಲೆನ್ಸ್ ಮಾಡೋಣ, ಈಕ್ವೇಟ್ ಮಾಡೋಣ. 27 ಪ್ಲಸ್ 4 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 0, ವಿ ಡೋಂಟ್ ನೋ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿ, ಅಂದ್ರೆ ಮಾಸ್ ನಂಬರ್ ವಿಲ್ ಬಿ ವಾಟ್? 27 ಪ್ಲಸ್ 4 31 ಆಗುತ್ತೆ. ಓಕೆ, I'm sorry, this is not 0. Here 1 neutron, here 0. Okay, ಇಲ್ಲಿ 1 ಕೆಳಗಡೆ 0 ಆಗಿರುತ್ತೆ. ಸೊ ಪ್ಲಸ್ 1, ಸೊ 31 minus 1 is 30. ಮಾಸ್ ನಂಬರ್ is 30. ಓಕೆ, ನೆಕ್ಸ್ಟ್ ಅಟಾಮಿಕ್ ನಂಬರ್ನ ಅದೇ ರೀತಿ ಈಕ್ವೇಟ್ ಮಾಡೋಣ. 13 ಪ್ಲಸ್ 2 is equal to ಅಟಾಮಿಕ್ ನಂಬರ್ ಪ್ಲಸ್ ವಿ ಡೋಂಟ್ ನೋ, ಪ್ಲಸ್ 0, ರೈಟ್? ಇಲ್ಲಿ ಮೇಲ್ಗಡೆ 1, ಕೆಳಗಡೆ 0. ಓಕೆನಾ? ಸೊ ಇಟ್ ಈಸ್ atomic number is equal to 15. So here the correct answer is 30, phosphorus 15. Okay. ಸೊ ಇಲ್ಲಿ ರಿಯಾಕ್ಷನ್ ಅನ್ನ ಬರ್ಕೊಂಡಿದ್ದಾರೆ. ಏನಿಲ್ಲ, ಟೋಟಲ್ ಸಮ್ ಮಾಡಿದಾಗ ರಿಯಾಕ್ಟೆಂಟ್ ಸೈಡು ಮತ್ತೆ ಪ್ರಾಡಕ್ಟ್ ಸೈಡು ಈಕ್ವಲ್ ಇತ್ತು ಅಂತಂದ್ರೆ ದಟ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕನ್ಸಿಡರ್ ದ ಫಿಷನ್ ಆಫ್ ಯುರೇನಿಯಂ 236 ರೆಪ್ರೆಸೆಂಟೆಡ್ ಬೈ ದ ಓವರ್ ಆಲ್ ರಿಯಾಕ್ಷನ್. ಇಲ್ಲಿ ಒಂದು ಓವರ್ ಆಲ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಏನಾಗ್ತಾ ಇದೆ? ಫಿಷನ್ ರಿಯಾಕ್ಷನ್ ಆಗ್ತಾ ಇದೆ ಆಫ್ ವಾಟ್? ಆಫ್ ಯುರೇನಿಯಂ 236. Here we need to calculate the total energy released in the fission reaction. So what is the total energy released in this reaction ಅಂತ ಕೇಳ್ತಾ ಇದ್ದಾರೆ. 200 milli electron volt, 20 to 20 electron volt ಅಂತ ಕೇಳ್ತಾ ಇದ್ದಾರೆ. Here the correct answer is 200 milli electron volt ಆಗಿರುತ್ತೆ. ಹೇಗೆ ಕಂಡುಹಿಡಿಯೋದು? ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಈಸ್ ಟೋಟಲ್ ಎನರ್ಜಿ ತಾನೇ ಕಂಡುಹಿಡಿಯಲಿಕ್ಕೆ ಹೇಳ್ತಾ ಇರೋದು. ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು mass defect into 931.5 milli electron volt. ಓಕೆ, ಈ ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಚಾಪ್ಟರ್ ಇಂದ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಪ್ರಾಬ್ಲಮ್ಸ್ನೇ ಕೇಳುವಂಥದ್ದು, ಥಿಯರಿ ಬೇಸ್ಡ್ ಕೇಳುವಂಥದ್ದು ತುಂಬಾ ಕಡಿಮೆ. ಓಕೆ, ಪ್ರಾಬ್ಲಮ್ ಕೇಳಿದ್ರು ಕೂಡ ತುಂಬಾ ಈಸಿ ಆಗಿರುತ್ತೆ, ಯು ಕ್ಯಾನ್ ಸಾಲ್ವ್ ಇಟ್. ಓಕೆ, ಸೊ ಈಗ ಈ ಡೆಲ್ಟಾ ಎಮ್ ನ ಕಂಡುಹಿಡಿಬೇಕು. ಡೆಲ್ಟಾ ಎಮ್ ಅಂತಂದ್ರೆ ಇಟ್ ಈಸ್ ಮಾಸ್ ಆಫ್ ರಿಯಾಕ್ಟೆಂಟ್ ಮೈನಸ್ ಮಾಸ್ ಆಫ್ ಪ್ರಾಡಕ್ಟ್ ಅಂತ ಹೇಳಿ. ಮಾಸ್ ಆಫ್ ಪ್ರಾಡಕ್ಟ್ ಇಲ್ಲಿ ನಮಗೆ ಗೊತ್ತಿದೆ, ಮಾಸ್ ಆಫ್ ರಿಯಾಕ್ಟೆಂಟ್ ಇಸ್ 236 ಅಂತ ಹೇಳಿ. ಸೊ 236 ಮೈನಸ್ ಮಾಸ್ ಆಫ್ ಪ್ರಾಡಕ್ಟ್ ದಟ್ ಇಸ್ 235.81. ಇದನ್ನೆಲ್ಲ ಟೋಟಲ್ ಮಾಡಿದಾಗ ನಮಗೆ ಸಿಗುವಂತ ವ್ಯಾಲ್ಯೂ ಇಟ್ ವಿಲ್ ಬಿ 0.21356 U. ಓಕೆ, ಡೆಲ್ಟಾ ಎಮ್ ನಮ್ಗೆ ಕಂಡುಹಿಡಿದ್ವಿ. ನಾವು ಸಬ್ಸ್ಟಿಟ್ಯೂಟ್ ಇ ಇಸ್ ಈಕ್ವಲ್ ಟು ವಾಟ್ ಎವರ್ 0.21356 ಇಂಟು 931.5 milli electron volt. We get almost 199 MeV, which is almost near to 200 MeV. Okay, so option A 200 is the correct answer. Formula is energy is equal to delta M into 931.5. Which among the following is not a magic number of the nucleus? ನಿಮಗೆ ಗೊತ್ತಿದೆ, ಮ್ಯಾಜಿಕ್ ನಂಬರ್ ಹೊಂದಿರುವಂತಹ ನ್ಯೂಕ್ಲಿಯಸ್ ತುಂಬಾ ಸ್ಟೇಬಲ್ ಆಗಿರುತ್ತೆ, ಅದು ರೇಡಿಯಾಕ್ಟಿವಿಟಿಯನ್ನು ತೋರಿಸೋದಿಲ್ಲ. ಇಟ್ ವಿಲ್ ಬಿ ಟೆಂಪರರಿಲಿ ನಾನ್ ರೇಡಿಯಾಕ್ಟಿವ್, ಅಂದ್ರೆ ಫುಲ್ಲಿ ಫಿಲ್ಡ್, ಕಂಪ್ಲೀಟ್ಲಿ ಫಿಲ್ಡ್ ಸ್ಟ್ರಕ್ಚರ್ ಅನ್ನ ಹೊಂದಿರುತ್ತೆ. ಆಪ್ಷನ್ಸ್ ಅನ್ನ ನೋಡೋಣ. 8, 18, 20, 28. ಸೊ ಇದರಲ್ಲಿ ಸರಿಯಾದ ಉತ್ತರ 18. ನೀವು ಯು ಹ್ಯಾವ್ ಟು ರಿಮೆಂಬರ್ ದ ಮ್ಯಾಜಿಕ್ ನಂಬರ್ಸ್. ಓಕೆ, ಸೊ ಏನ್ ನಂಬರ್ಸ್ ಇದೆ ಅಷ್ಟಕ್ಕಷ್ಟು ನಿಮಗೆ ನೆನಪಲ್ಲಿ ಇರಬೇಕು. ಸೊ ಮ್ಯಾಜಿಕ್ ನಂಬರ್ಸ್ ಅಂತಂದ್ರೆ ಇಟ್ ರೆಪ್ರೆಸೆಂಟ್ಸ್ ಹೈಲಿ ಸ್ಟೇಬಲ್ ಫುಲ್ಲಿ ಕ್ಲೋಸ್ಡ್ ನ್ಯೂಕ್ಲಿಯರ್ ಶೆಲ್. ಸೊ ಇಟ್ ಇಸ್ ಡಿಕ್ಟೇಟೆಡ್ ಸ್ಟ್ರಿಕ್ಟ್ಲಿ ಬೈ ನ್ಯೂಕ್ಲಿಯರ್ ಫೋರ್ಸಸ್.
ಸೊ ಅಕ್ಸೆಪ್ಟೆಡ್ ಸೀಕ್ವೆನ್ಸ್ ಏನು 2, 8, 20, 28, 50, 82, 126. ಇಲ್ಲಿ 18 ಏನಿದೆಯಲ್ವಾ ಅದು ಹೈಲಿ ಸ್ಟೇಬಲ್ ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಶೋ ಮಾಡುತ್ತೆ. ಇಟ್ ಇಸ್ ನಾಟ್ ಎ ನ್ಯೂಕ್ಲಿಯರ್ ಮ್ಯಾಜಿಕ್ ನಂಬರ್. ಓಕೆನಾ, ನೆನ್ಪಿಡಿ 2, 8, 20, 28, 50, 82, 126. ವೆರಿ ಈಸಿ ಟು ರಿಮೆಂಬರ್. ಯು ಕ್ಯಾನ್ ರಿಮೆಂಬರ್. ಓಕೆ, in the analysis of an element by neutron activation, the favorable characteristics of both the target and product are. ಸೊ ಒಂದು ಎಲಿಮೆಂಟ್ ಅನ್ನ ನ್ಯೂಟ್ರಾನ್ ಆಕ್ಟಿವೇಶನ್ ಅನಾಲಿಸಿಸ್ ಮೂಲಕ ನಾನು ಅದರಲ್ಲಿ ಇರುವಂತಹ ಮೆಟೀರಿಯಲ್ದು ಎಲಿಮೆಂಟಲ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಹಾಗಿರುವಾಗ ಟಾರ್ಗೆಟ್ ಮತ್ತೆ ಪ್ರಾಡಕ್ಟ್ ಅನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ಅನಲೈಸ್ ಮಾಡಲಿಕ್ಕೆ ಇಲ್ಲಿ ಕೊಟ್ಟಿರುವಂತಹ 3 ಕಂಡೀಷನ್ಸ್ ಯಾವ ಕಂಡೀಷನ್ ಮೋಸ್ಟ್ ಫೇವರಬಲ್ ಆಗಿರುತ್ತೆ ಅಂತ ಹೇಳಿ. ಆಪ್ಷನ್ ಎ ಲಾಂಗ್ ಹಾಫ್ ಲೈಫ್ ಆಫ್ ಪ್ರಾಡಕ್ಟ್, ಆಪ್ಷನ್ 2 ಹೈ ನ್ಯೂಟ್ರಾನ್ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ಟಾರ್ಗೆಟ್, ಆಪ್ಷನ್ 3 ಲೋ ನ್ಯೂಟ್ರಾನ್ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ಟಾರ್ಗೆಟ್. ಇಲ್ಲಿ 1 and 3, 1 and 2, 1 and 2 ಓನ್ಲಿ ಅಂತ ಹೇಳ್ತಾ ಇದ್ದಾರೆ. ಹಿಯರ್ option B is the correct answer. 1 and 2 is the correct answer. Okay, here long half life of the product is also required. High neutron cross section area of target also required. ನೋಡಿ, ಲಾಂಗ್ ಹಾಫ್ ಲೈಫ್ ಆಫ್ ದ ಪ್ರಾಡಕ್ಟ್ ಅಂತಂದ್ರೆ ಒಂದು ಮೆಟೀರಿಯಲ್ದು ಏನು ಡಿಕೆ ಡ್ಯೂರೇಷನ್ ಏನಿದೆ ಅದು ತುಂಬ ಫಾಸ್ಟ್ ಆಗಿಬಿಟ್ರೆ ನಮಗೆ ಆ ಸ್ಯಾಂಪಲ್ ಅನ್ನ ಸ್ಟಡಿ ಮಾಡ್ಲಿಕ್ಕಾಗ್ಲಿ, ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕಾಗ್ಲಿ, ಅದರ ರೇಡಿಯೇಷನ್ ನ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಇಟ್ ವಿಲ್ ನಾಟ್ ಡಿಕೆ ಟೂ ಫಾಸ್ಟ್, ಟೂ ಕ್ವಿಕ್ಲಿ, ದೆನ್ ವಿ ಗೆಟ್ ಎನಫ್ ಟೈಮ್ ಟು ಡಿಟೆಕ್ಟ್ ಇಟ್. ಓಕೆ, ದೆನ್ ದ ಸೆಕೆಂಡ್ ಪಾಯಿಂಟ್ ಏನಿದೆ ಹೈ ನ್ಯೂಟ್ರಾನ್ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ಟಾರ್ಗೆಟ್. ಅಂದ್ರೆ ಎಷ್ಟು ಈಸಿಯಾಗಿ ಒಂದು ನ್ಯೂಕ್ಲಿಯಸ್ ನ್ಯೂಟ್ರಾನ್ ಅನ್ನ ಹಿಡಿದಿಟ್ಕೊಳ್ಳುವಂತಹ, ಕ್ಯಾಪ್ಚರ್ ಮಾಡ್ಕೊಳ್ಳುವಂತಹ ಶಕ್ತಿ ಇದೆ ಅನ್ನೋದನ್ನ ಈ ನ್ಯೂಟ್ರಾನ್ ಕ್ರಾಸ್ ಸೆಕ್ಷನ್ ಹೇಳುತ್ತೆ. ಹೈ ನ್ಯೂಟ್ರಾನ್ ಕ್ರಾಸ್ ಸೆಕ್ಷನ್ ಅಂತಂದ್ರೆ ಇಟ್ ಕ್ಯಾನ್ ಈಸಿಲಿ ಕ್ಯಾಪ್ಚರ್ ದ ಅಪ್ಕಮಿಂಗ್ ನ್ಯೂಟ್ರಾನ್ ಸೊ ದಟ್ ರೇಡಿಯೋ ಆಕ್ಟಿವಿಟಿ ಪ್ರಾಡಕ್ಟ್ ಅನ್ನ ಬೇಗ ಕೊಡುತ್ತೆ. ಆ ರೇಡಿಯೋ ಆಕ್ಟಿವ್ ಪ್ರಾಡಕ್ಟ್ ನ ಇಟ್ಕೊಂಡು ನಾವು ಬೇಗನೆ ಅನಾಲಿಸಿಸ್ ಮಾಡಬಹುದು. ಅದೇ ಲೋ ನ್ಯೂಟ್ರಾನ್ ಕ್ರಾಸ್ ಸೆಕ್ಷನ್ ಏರಿಯಾ ಇತ್ತು ಅನ್ಕೊಳ್ಳಿ, ಅದು ನ್ಯೂಟ್ರಾನ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ, ನ್ಯೂಕ್ಲಿಯಸ್ ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ. ಈಸಿ ಆಗೋದೇನಾಗಲ್ಲ, ರಿಯಾಕ್ಟೆಂಟ್ ಇದ್ದಿದ್ದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಲ್ಲ. ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಲಿಲ್ಲ ಅಂತಂದ್ರೆ ಎಲಿಮೆಂಟಲ್ ಅನಾಲಿಸಿಸ್ ಸಾಧ್ಯ ಆಗೋದಿಲ್ಲ. ಸೊ 3 ಅನ್ನೋ ಆಪ್ಷನ್ ಅನ್ನು ಒಂದು ಬಿಟ್ಟು ಫಸ್ಟ್ ಮತ್ತೆ ಸೆಕೆಂಡ್ ಏನಿದೆ ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ನೆಕ್ಸ್ಟ್. ಸೊ ಅದನ್ನೇ ಹೇಳ್ತಾ ಇದ್ದಾರೆ, ಎಫೆಕ್ಟಿವ್ಲಿ ಕ್ಯಾಪ್ಚರ್ಸ್ ಇನ್ಕಮಿಂಗ್ ನ್ಯೂಟ್ರಾನ್ಸ್ ಟು ಅಂಡರ್ಗೋ ಆಕ್ಟಿವೇಶನ್ ವೆನ್ ದೇರ್ ಇಸ್ ಹೈ ನ್ಯೂಟ್ರಾನ್ ಕ್ರಾಸ್ ಸೆಕ್ಷನ್ ಏರಿಯಾ. ಲಾಂಗರ್ ಹಾಫ್ ಲೈಫ್ ಅಂತಂದ್ರೆ ಇಂಡ್ಯೂಸ್ಡ್ ರೇಡಿಯೋ ಆಕ್ಟಿವಿಟಿ ಪರ್ಸಿಸ್ಟ್ ಲಾಂಗ್ ಎನಫ್ ಫಾರ್ ಅಕ್ಯುರೇಟ್ ಲ್ಯಾಬೊರೇಟರಿ ಮೆಷರ್ಮೆಂಟ್. The use of a moderator in thermal reactor is. ಮಾಡರೇಟರ್ದು ಯೂಸ್ ಏನು ಅಂತ ಕೇಳ್ತಾ ಇದ್ದಾರೆ, ಅದರ ಫಂಕ್ಷನ್ ಗೊತ್ತಿದ್ರೆ ಸಾಕಾಗುತ್ತೆ. ಟು ಎನ್ಹಾನ್ಸ್ ದ ಎಫಿಷಿಯನ್ಸಿ ಆಫ್ ಥರ್ಮಲ್ ರಿಯಾಕ್ಟರ್, ಟು ಇನ್ಕ್ರೀಸ್ ದ ಫ್ಯೂಯಲ್ ಎಫಿಷಿಯನ್ಸಿ, ಟು ಸ್ಲೋ ಡೌನ್ ಸಮ್ ಆಫ್ ದ ಫಾಸ್ಟ್ ನ್ಯೂಟ್ರಾನ್ಸ್. So here the correct answer is, I hope you know this answer, option D, that is only C is correct. ಅಂದ್ರೆ ಫಾಸ್ಟ್ ನ್ಯೂಟ್ರಾನ್ ಅನ್ನ ಸ್ಲೋ ಡೌನ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದೇ ಮಾಡರೇಟರ್. ಇದು ರಿಪೀಟೆಡ್ಲಿ ಕೇಳುವಂತಹ ಕ್ವಶನ್, ಹಾಗಾಗಿ ನಾನು ಅದನ್ನ ಮತ್ತೆ ತಗೊಂಡ್ ಬಂದಿದ್ದೇನೆ. ನ್ಯೂಟ್ರಾನ್ ಎಮಿಟೆಡ್ ಡ್ಯೂರಿಂಗ್ ಫಿಷನ್ ಟ್ರಾವೆಲ್ ಟೂ ಫಾಸ್ಟ್ ಟು ಎಫೆಕ್ಟಿವ್ಲಿ ಟ್ರಿಗರ್ ಫರ್ದರ್ ಫಿಷನ್ ಆಫ್ ಯುರೇನಿಯಂ 235. ಸೊ ಮಾಡರೇಟರ್ ಏನ್ ಮಾಡುತ್ತೆ, ಸ್ಪೆಷಲಿ ಫಂಕ್ಷನ್ಸ್ ಟು ಕೊಲೈಡ್ ವಿತ್ ದೀಸ್ ಫಾಸ್ಟ್ ನ್ಯೂಟ್ರಾನ್ಸ್, ಅಬ್ಸಾರ್ಬಿಂಗ್ their kinetic energy. This slows them down to thermal speeds to safely sustain the chain reaction. Neutrons ejected from a nucleus usually have a very high energy. So ಏನು ನ್ಯೂಕ್ಲಿಯಸ್ ಇಂದ ಎಜೆಕ್ಟ್ ಆಗಿರುವಂತಹ ನ್ಯೂಟ್ರಾನ್ಸ್ ಏನಿರುತ್ತೆ ಅವುಗಳಿಗೆ ಹೈಯರ್ ಎನರ್ಜಿ ಇರುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಸ್ಲೋ ನ್ಯೂಟ್ರಾನ್ಸ್, ಇಂಟರ್ಮೀಡಿಯೇಟ್ ನ್ಯೂಟ್ರಾನ್ಸ್, ಫಾಸ್ಟ್ ನ್ಯೂಟ್ರಾನ್ಸ್, ಪ್ರೋಟಾನ್ಸ್. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಫಾಸ್ಟ್ ನ್ಯೂಟ್ರಾನ್ಸ್. ಓಕೆ, so immediately upon ejection during nuclear fission, neutrons possess extreme kinetic energy. Okay na, as soon as fission ಆದ ಕೂಡಲೇ ಏನ್ ನ್ಯೂಟ್ರಾನ್ ಎಜೆಕ್ಟ್ ಆಗ್ತಾವಲ್ಲ ಅವುಗಳಿಗೆ ಸಿಕ್ಕಾಪಟ್ಟೆ ಕೈನೆಟಿಕ್ ಎನರ್ಜಿ ಇರುತ್ತೆ. ಬಿಕಾಸ್ ಆಫ್ ದ ಇಂಟೆನ್ಸ್ ಇನಿಷಿಯಲ್ ವೆಲಾಸಿಟಿ ದೇ ಆರ್ ಸ್ಟ್ರಿಕ್ಟ್ಲಿ ಕ್ಲಾಸಿಫೈಡ್ ಇನ್ ನ್ಯೂಕ್ಲಿಯರ್ ಫಿಸಿಕ್ಸ್ ಆಸ್ ಫಾಸ್ಟ್ ನ್ಯೂಟ್ರಾನ್ಸ್. ಬಿಫೋರ್ ದ ಇಂಟರಾಕ್ಟ್ ವಿತ್ ಎನಿ ಎಕ್ಸ್ಟರ್ನಲ್ ಮೀಡಿಯಮ್ ಆರ್ ಮಾಡರೇಟರ್. ಮಾಡರೇಟರ್ ಜೊತೆ ಇಂಟರಾಕ್ಷನ್ ಆಗುವ ಮುಂಚೆ ಏನು ನ್ಯೂಟ್ರಾನ್ಸ್ ಎಜೆಕ್ಟ್ ಆಗ್ತಾವಲ್ಲ ಅವುಗಳನ್ನ ನಾವು ಫಾಸ್ಟ್ ನ್ಯೂಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ ದೇ ಹ್ಯಾವ್ ಅ ಎಕ್ಸ್ಟ್ರೀಮ್ಲಿ ಹೈ ಲೆವೆಲ್ ಆಫ್ ಕೈನೆಟಿಕ್ ಎನರ್ಜಿ. ಓಕೆ,
So these are some key points you should remember. So this I'll keep it as such. You, while doing the notes, you need to include these points also. So by this we have completed all the previous year questions related to nuclear chemistry. We will join with the new chapter in the next class. Thank you.